ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಈ ಬಾಳೆಕಾಯಿ ದಿಂಡಿದ್ದು ಪಲ್ಯ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಕೋಲ್ಡ್ ಆಗಿದೆ, ಅದರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ. ಇದು ತುಂಬ ಒಳ್ಳೇದು ನಮ್ಮ ಆರೋಗ್ಯಕ್ಕೆ. ಇದಕ್ಕೆ ನಾನು ಹೆಸರುಬೇಳೆ ಹಾಕಿ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೊಂದು 1/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೇನೆ, ಮತ್ತು ಒಂದು 1/4 ಕಪ್ಪಷ್ಟು ತೆಂಗಿನ ತುರಿ, ಮತ್ತೊಂದು 2 ಹಸಿಮೆಣಸಿನ್ಕಾಯಿ, ಮತ್ತೊಂದು ಕೆಂಪು ಮೆಣಸಿನ್ಕಾಯಿ, ಮತ್ತೊಂದು ಸ್ವಲ್ಪ ಕರಿಬೇವು ಒಗ್ಗರಣೆಗೆ, ಮತ್ತು ಒಂದು ಸ್ವಲ್ಪ ಸಾಸಿವೆ, ಇದೆಲ್ಲ ಬೇಕು ಒಗ್ಗರಣೆಗೆ. ಇವಾಗ ಇದನ್ನು ಮೊದಲು ಕಟ್ ಮಾಡಿಕೊಳ್ಬೇಕು. ಮೊದಲು ನಾವು ಇದನ್ನು ಹೀಗೆ ಸ್ಲೈಸ್ ಆಗಿ ಕಟ್ ಮಾಡಿಕೊಳ್ಬೇಕು. ಹೀಗೆ ಸ್ಲೈಸ್ ಕಟ್ ಮಾಡ್ಕೊಳ್ಳುವಾಗ ಇದರಲ್ಲಿ ನಿಮಗೆ ನಾರು ಬರುತ್ತೆ ನೋಡಿ. ಇದನ್ನು ತೆಗಿಬೇಕು, ಇಲ್ಲಾಂದರೆ ಕಚ್ಚ ಕಚ್ಚ ಆಗುತ್ತೆ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೀಗೆ ತೆಗೆದರೆ ಬರುತ್ತೆ ಅದು ನಾರು ನೋಡಿ. ಈ ರೀತಿ ತೆಗಿಬೇಕು ನಾರು. ಈ ರೀತಿ ನಾರು ಬರುತ್ತೆ ನೋಡಿ. ಇದನ್ನು ತೆಗೆದು ನೀವು ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಹೀಗೆ ಸಣ್ಣ ಕಟ್ ಮಾಡ್ಕೊಳ್ಬೇಕು ಪಲ್ಯಕ್ಕೆ. ಏಕೆಂದರೆ ನಾರಿದ್ದರೆ ನಿಮಗೆ ಕಚ್ಚ ಕಚ್ಚ ಆಗುತ್ತೆ, ಮತ್ತು ಅದು ನಾರು ತುಂಬ ಗಟ್ಟಿ ಇರುತ್ತೆ. ಆದ್ದರಿಂದ ಅದು ಬಾಯಿಗೆಲ್ಲ ಸಿಗುತ್ತೆ ನಾರು. ಆದ್ದರಿಂದ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಆಮೇಲೆ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಮತ್ತು ಅದೇ ರೀತಿ ಇನ್ನೊಂದು ಪೀಸ್ ಮಾಡಿಕೊಂಡು ಅದರಲ್ಲಿ ಮತ್ತೆ ನಾರು ಬರುತ್ತೆ ನಿಮಗೆ ನೋಡಿ. ಕಾಣುತ್ತೆ ಅಂದ್ಕೊಳ್ತೇನೆ ನೋಡಿ ನಾರು. ಈ ನಾರನ್ನೆಲ್ಲ ತೆಗೆದು ಬಿಡಬೇಕು, ಇಲ್ಲಾಂದರೆ ನಿಮಗೆ ಪಲ್ಯ ಮಾಡುವಾಗ ತಿನ್ನಲಿಕ್ಕಾಗಲ್ಲ ಅದು ನೋಡಿ. ಹೀಗೆ ಮಾಡಿದರೆ ಎಲ್ಲ ಬರುತ್ತೆ ನಾರು ನೋಡಿ. ಒಂದೊಂದು ಸ್ಲೈಸ್ ಮಾಡುವಾಗ ಕೂಡ ನೀವು ನಾರು ತೆಗೆದೇ ಮಾಡಬೇಕು, ಇಲ್ಲಾಂದರೆ ಕಷ್ಟ ನೋಡಿ. ಈ ರೀತಿ ಬರುತ್ತೆ ನಾರು ಅದರದ್ದು. ಮತ್ತೆ ಅದನ್ನು ಕಟ್ ಮಾಡ್ಕೊಳ್ಬೇಕು ಇದೇ ಥರ. ಈಗ ಎಲ್ಲ ಕಟ್ ಮಾಡ್ಕೊಂಬರ್ತೇನೆ ನಾನು. ಈ ರೀತಿ ಸಣ್ಣ ಕಟ್ ಮಾಡಿ ಆಮೇಲೆ ಇದು ಒಂದು ಸ್ವಲ್ಪ ಉಪ್ಪು ನೀರು ಇಟ್ಕೊಂಡು ಅದರಲ್ಲಿ ಹಾಕಿಡಬೇಕು ನೋಡಿ. ಇಲ್ಲಾಂದರೆ ಅದು ಕಪ್ಪಾಗುತ್ತೆ, ಯಾಕೆಂದರೆ ಇದರಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ ಬಾಳೆಕಾಯಲ್ಲಿ ನಿಮಗೆ. ಅದರಿಂದ ಐರನ್ನಿಂದ ಕಪ್ಪಾಗ್ತಾ ಬರುತ್ತೆ ಅದು. ನೀವು ಹಾಗೆ ಇಟ್ಟರೆ ಇದನ್ನು ನೀವು ಕಟ್ ಮಾಡ್ತಾ ಉಪ್ಪು ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು. ಇದು ನೋಡಿ ಎಷ್ಟು ನಾರು ಬಂದಿದೆ, ಎಷ್ಟು ಫೈಬರ್ ಇದೆ ಇದರಲ್ಲಿ. ಅದಕ್ಕೆ ಹೇಳೋದು ಬಾಳೆಕಾಯಿ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತ. ಫೈಬರ್ ಇರುತ್ತೆ, ಮತ್ತು ಇದು BP ಕೂಡ ಕಂಟ್ರೋಲ್ ಮಾಡುತ್ತೆ, ಮತ್ತು ಡಯಾಬಿಟಿಸ್ ಇರೋರಿಗಂತೂ ಇದು ತುಂಬ ಒಳ್ಳೆಯದು. ಮತ್ತು ಎಲ್ಲಕ್ಕಿಂತ ಏನು ಅಂದರೆ ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಮತ್ತು ಇದು ಕಿಡ್ನಿ ಸ್ಟೋನ್ ಇದ್ದರೆ ಇದಕ್ಕೆ ನೀರು ಮಾಡುತ್ತೆ ಅಂತ ಹೇಳ್ತಾರೆ. ಇದನ್ನು ಜಾಸ್ತಿ ಉಪಯೋಗ ಮಾಡಿದರೆ ಕಿಡ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಇದು. ಇಷ್ಟೆಲ್ಲ ಉಪಯೋಗ ಇರೋ ನಾವು ಬಾಳೆಕಾಯಿನ ದಿಂಡನ್ನು ಇವಾಗ ಯೂಸ್ ಮಾಡೋದೇ ಕಮ್ಮಿ ಆಗಿದೆ, ಯಾಕೆಂದರೆ ಬಾಳೆ ಗಿಡ ಬೆಳೆಯೋದು ಕಮ್ಮಿ ಆಗಿದೆ. ತೋಟದಲ್ಲಿ ಮಾತ್ರ ಬೆಳೀತಾರೆ. ಇದು ನಮ್ಮ ಮನೆಯಲ್ಲಿ ಬೆಳೆದದ್ದು, ನಮ್ಮ ತಾಯಿ ಮನೆಯಲ್ಲಿ, ಅಲ್ಲಿಂದ ತಂದಿದ್ದೇನೆ ನಾನು. ಹೆಚ್ಚಾಗಿ ಬಾಳೆದು ಗೊನೆ ತೆಗೆದ ಮೇಲೆ ಬಾಳೆ ಗಿಡನ ಬಿಸಾಡ್ತಾರೆ. ಆದರೆ ಅದರೊಳಗೆ ಈ ರೀತಿ ಒಂದು ಇರುತ್ತೆ ನೋಡಿ. ಅದನ್ನು ಎಷ್ಟು ಒಳ್ಳೆಯದಿದೆ ನಮ್ಮ ಆರೋಗ್ಯಕ್ಕೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಆದಷ್ಟು ಯೂಸ್ ಮಾಡಿ ಇದನ್ನು. ಇದೆಲ್ಲ ಒಂದು ಸಲ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅದರಿಂದ 1 1.5 ಸ್ಪೂನು ಎಣ್ಣೆ ಇಟ್ಟಿದ್ದೇನೆ. ಅದಕ್ಕೊಂದು ಸ್ವಲ್ಪ ಸಾಸಿವೆ, ಮತ್ತೊಂದು ಸ್ವಲ್ಪ ಉದ್ದಿನಬೇಳೆ, ನಾನೊಂದು ಸ್ವಲ್ಪ ಜೀರಿಗೆ ಹಾಕ್ತೇನೆ, ಕೆಲವರು ಜೀರಿಗೆ ಹಾಕಲ್ಲ. ಮತ್ತು ಒಂದು ಕೆಂಪು ಮೆಣಸಿನ್ಕಾಯಿ, ಮತ್ತೊಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೇನೆ. ಮತ್ತೊಂದು ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ಇನ್ನೊಂದು 2 ಜಾಸ್ತಿ ಹಾಕ್ಕೊಳ್ಬೋದು. ಇದು ಇವಾಗೆಲ್ಲ ಒಂದು ಸಲ ಒಗ್ಗರಣೆ ಆಗಬೇಕಿದು. ಇವಾಗ ನೋಡಿ ಒಗ್ಗರಣೆ ಆಗಿದೆ. ಇವಾಗ ಇದಕ್ಕೆ ನಾನೊಂದು 1/4 ಕಪ್ಪು ಹೆಸರುಬೇಳೆ ನೆನೆಸಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹೆಸರುಬೇಳೆ ನಿಮಗೆ ಒಂದು 10 ರಿಂದ 15 ನಿಮಿಷ ಸಾಕು, ಬೇಗ ನೆನೆಯುತ್ತೇನೆ. ಅದನ್ನು ಕೂಡ ಹಾಕಿ ಅದೊಂಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಹೆಸರುಬೇಳೆ ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ಇದು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಬಾಳೆ ದಿಂಡು, ನಾನು ಕೂಡ ಹಾಕ್ತಾಯಿದ್ದೇನೆ. ಇವಾಗ ಇದು ಬಾಳೆ ದಿಂಡು ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಇದಕ್ಕೊಂದು ಸ್ವಲ್ಪ ನಾನು ಅರಿಶಿಣ ಪೌಡ್ರ್ ಹಾಕ್ತಾಯಿದ್ದೇನೆ. ಕೆಲವರು ಹಾಕಲ್ಲ, ಆದರೆ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು. ಹಾಗೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ, ಒಂದು 1/2 ಸ್ಪೂನಷ್ಟು ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವಿವಾಗ 1/4 ಕಪ್ಪು ಹೆಸರುಬೇಳೆ ಹಾಕಿದ್ದೇವೆ. ಅದೊಂದು 1/2 ಕಪ್ಪಷ್ಟು ನೀರು ಹಾಕಿ ಇದನ್ನು ಮುಚ್ಚಿಡಬೇಕು. ಒಂದು 5 ರಿಂದ 10 ನಿಮಿಷ ಮುಚ್ಚಿಟ್ರೆ ಇದು ಚೆನ್ನಾಗಿ ಬೇಯುತ್ತೆ. ಇದಕ್ಕೊಂದು 1/2 ಕಪ್ಪಿನಷ್ಟು ನೀರು ಹಾಕಿ ಇವಾಗ ಇದು ಬೇಯಬೇಕು ಇದಕ್ಕೆ. ಅದಕ್ಕಿಂತ ನೀರು ಹಾಕಿ ಇವಾಗ ಮುಚ್ಚಿಡ್ತಾ ಇದ್ದೇನೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತೆ ಇವಾಗ ಇದೊಂದು 5 ರಿಂದ 10 ನಿಮಿಷ ಬೇಯಲಿಕ್ಕೆ ತಗೊಳುತ್ತೆ ಇದು. ಇದು ಮುಚ್ಚಿಡಿ, ಚೆನ್ನಾಗಿ ಬೇಯಬೇಕದು ನೋಡಿ. ಈಗ ಇದು ನೀರೆಲ್ಲ ಆವಿಯಾಗಿ ಹೋಗಿದೆ. ಈಗ ನೀರು ಇರಬಾರ್ದು ಇದರಲ್ಲಿ, ಆಗ ನಿಮಗೆ ಗೊತ್ತಾಗುತ್ತೆ ಆಗುತ್ತೆ ಅಂತ ನೋಡಿ. ನೀರೆಲ್ಲ ಆವಿಯಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ.
ತುಂಬ ಟೇಸ್ಟ್ ಕೂಡ ಒಳ್ಳೆ ಇರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದನ್ನೆಲ್ಲ ನಾವು ಆದಷ್ಟು ಕಮ್ಮಿ ಮಾಡಿದ್ದೇವೆ, ಈಗ ಮನೆಯಲ್ಲೆಲ್ಲ ಮಾಡಲ್ಲ. ಕೆಲವು ಮಕ್ಕಳಿಗೆ ಇದು ಬಾಳೆಕಾಯಿ ದಿಂಡು ಏನು ಅಂದ್ರೇ ಗೊತ್ತಿರಲ್ಲ, ಯಾಕೆಂದರೆ ನಾವು ಮನೆಯಲ್ಲಿ ಮಾಡಲ್ಲಲ್ಲ. ಅದರಿಂದ ಮನೆಯಲ್ಲಿ ಮಾಡಿ ಅವರಿಗೂ ತಿನ್ನಿಸ್ಬೇಕು. ಮತ್ತು ಇದೆಲ್ಲ ನಮ್ಮ ಹಳೆ ಕಾಲದ ಅಡುಗೆಗಳು. ಇವಾಗ ಇದಕ್ಕೆ ನಾನು ಕೊನೆಯಲ್ಲಿ 1/4 ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಬಾಳೆಕಾಯಿ ದಂಡಿನ ಪಲ್ಯ ರೆಡಿಯಾಗಿದೆ. ಆರೋಗ್ಯಕರವಾದ ಪಲ್ಯ ಅಂತ ಕೂಡ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಬಾಳೆ ದಿಂಡಿನ ಪಲ್ಯ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಊಟ ಮಾಡ್ತಾ ಇದ್ರೆ ನಿಮಗೆ ಒಂದು ಸ್ವಲ್ಪ ಇದ್ರ ಮೇಲೆ ತುಪ್ಪ ಬೇಕಿದ್ರೆ ಹಾಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೇದಿದು. ಇದರಲ್ಲಿ ಬಾಳೆ ದಿಂಡಲ್ಲಿ ಬಾಳೆಗೊನೆಯಲ್ಲಿ ಹೂ ಬರುತ್ತೆ ನೋಡಿ, ಲಾಸ್ಟಲ್ಲಿ ಒಂದು ಕೆಂಪು ಕಲರ್ ಇರುತ್ತೆ. ಅದರಲ್ಲಿ ಕೂಡ ನಮ್ಮ ಕಡೆ ಎಲ್ಲ ಅದು ಬಾಣಂತಿಯರಿಗೆಲ್ಲ ಅದರಲ್ಲಿ ಕೂಡ ಮದ್ದು ಮಾಡಿ ಕೊಡ್ತಾರೆ. ಅದರಿಂದ ಇದು ಬಾಳೆ ಗಿಡನೇ ತುಂಬ ಒಳ್ಳೇದು. ತುಂಬ ರೀತಿಯಲ್ಲಿ ಅದನ್ನು ನಾವು ಯೂಸ್ ಮಾಡ್ಬೋದು. ನಾವೇನು ಮಾಡ್ತೇವೆ ಅಂದರೆ ಬಾಳೆಗೊನೆ ಕಡಿದ ಮೇಲೆ ಅದನ್ನು ಬಿಸಾಡ್ತೇವೆ ಅದರಿಂದ ಆದಷ್ಟು ನಾವು ಈ ರೀತಿಯೆಲ್ಲ ಮಾಡ್ಕೊಂಡು ತಿನ್ಬೋದು. ನೋಡಿ, ಇರುತ್ತೆ ಸುಮಾರು ಮಕ್ಕಳಿಗೆಲ್ಲ ಇದು ಗೊತ್ತೇ ಇರೋದಲ್ಲ, ಅದು ಬಾಳೆ ಗಿಡದಲ್ಲಿ ಒಂದು ದಂಡು ಇರುತ್ತೆ ಅಂತ ಗೊತ್ತಿರಲ್ಲ. ಅದರಿಂದ ಆದಷ್ಟು ನೀವು ಇದನ್ನು ಮನೆಯಲ್ಲಿ ಮಾಡಿ ಈ ರೀತಿ ಮಳೆಕಾಲದ ಅಡುಗೆಗಳನ್ನೆಲ್ಲ ಆದಷ್ಟು ನಾವು ಮುಂದೆ ಮಾಡ್ಕೊಂಡು ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.